ಅದು ಕಾಡಿನಿಂದ ನಾಡಿಗೆ ಬಂದ ಅಪರೂಪದ ಪ್ರಾಣಿ. ಕಳೆದ 3 ದಿನಗಳಿಂದ ದಾರಿ ತಪ್ಪಿ ಬಂದಿದ್ದ ಕಾಡೆಮ್ಮೆ ಗ್ರಾಮದಲ್ಲಿ ಓಡಾಡಿಕೊಂಡಿತ್ತು. ಇಂದು ಕಾಡಿನ ದಾರಿ ಕಾಣದ ಕಾಡೆಮ್ಮೆ ವೈಲೆಂಟ್ ಆಗಿ ಸಿಕ್ಕ ಕಡೆಗಳಲ್ಲಿ ಅಟ್ಯಾಕ್ ಮಾಡೋಕೆ ಮುಂದಾಯಿತು. ನೆಪ ಮಾತ್ರಕ್ಕೆ ಬಂದ ಅರಣ್ಯ ಇಲಾಖೆ ಮತ್ತು ವೈದ್ಯರ ತಂಡ ಕಾಡೆಮ್ಮೆ ಸರಿಯಾಗಿ ಕಾರ್ಯಾಚರಣೆ ಮಾಡದೆ ಟೈಮ್ ಪಾಸ್ ಮಾಡಿ ಹೋಗಿದ್ದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಷ್ಟಕ್ಕೂ ಈ ಒಂದು ಘಟನೆ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಕಾಡು ಬಿಟ್ಟು ನಾಡಿಗೆ ಎಂಟ್ರಿ ಕೊಟ್ಟ ಕಾಡೆಮ್ಮೆ, ಕೊಂಬಿನಿಂದ ಬೈಕ್ ಎತ್ತೆಸೆದ ಕಾಡೆಮ್ಮೆಯ ಉಪಟಳಕ್ಕೆ ಗ್ರಾಮಸ್ಥರಲ್ಲಿ ಆತಂಕ. ಮಾನವ ಹಾಗೂ ಕಾಡು ಪ್ರಾಣಿಗಳ ಸಂಘರ್ಷ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದ್ದು ಕಾಡು ಪ್ರಾಣಿಗಳು ನಾಡಿನತ್ತ ಮುಖ ಮಾಡುತ್ತಿವೆ. ಅದೇ ರೀತಿ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಕಮ್ಮಸಂದ್ರ ಅಗ್ರಹಾರಕ್ಕೆ ಕಾಡೆಮ್ಮೆಯೊಂದು ಕಾಡಿನಿಂದ ದಾರಿ ತಪ್ಪಿ ಎಂಟ್ರಿ ಕೊಟ್ಟಿದೆ. ಇನ್ನು ಮುಂಜಾನೆ ಗ್ರಾಮದ ಒಂದು ಖಾಸಗಿ ಲೇಔಟ್ಗೆ ನುಗ್ಗಿದ ಕಾಡೆಮ್ಮೆ ಒಂದು ಆಕ್ಟಿವಾ ಬೈಕ್ ಅನ್ನ ತನ್ನ ಕೊಂಬುಗಳಿಂದ ಎತ್ತಿ ಬಿಸಾಕಿ ಜಖಂ ಮಾಡಿದೆ. ಆನಂತರ ಗ್ರಾಮದ ಯುವಕರು ಕಿರುಚಾಡಿದ ಕಾರಣ ಗಾಬರಿಯಲ್ಲಿ ಅಗ್ರಹಾರದ ಕೆರೆ ಕಟ್ಟೆ ಬಳಿ ಪೊದೆಯಲ್ಲಿ ಸೇರಿಕೊಂಡಿದೆ. ಸ್ಥಳಕ್ಕೆ ಬಂದ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಪಶು ವೈದ್ಯರಿಂದ ಕಾಡೆಮ್ಮೆ ಹಿಡಿಯೋದಿರ್ಲಿ, ಕನಿಷ್ಠ ಪಕ್ಷ ಅದಕ್ಕೆ ಡಾಟ್ ಮಾಡೋಕ್ಕೂ ಸಹ ಸಾಧ್ಯವಾಗಿಲ್ಲ. ಕೆಂಪೋಡ್ರಳ್ಳಿ ಸುತ್ತಮುತ್ತ ದೊಡ್ಡಗಡೆ ಪಕ್ಕದಲ್ಲಿ ಕ್ರಿಸ್ಟ್ ನಗರ್ ಪಬ್ಲಿಕ್ ಸ್ಕೂಲು ಅಟ್ಲಾಂಟಿಸ್ ಲೇಔಟ್ ಇದೆ. ಆ ಲೇಔಟಲ್ಲಿ ನಿನ್ನೆ ಬೆಳಗಿನ ಜಾವ ಕಾಡೆಮ್ಮೆ ಕಾಣಿಸ್ಕೊಂಡಿದೆ. ದೈತ್ಯಾಕಾರದು ಬೈಸನ್ನು ಭಾಳ ದೊಡ್ಡದಾಗಿದೆ ಗಾತ್ರದಲ್ಲಿ. ಅಲ್ಲಿ ಸುಮಾರು ಈಗ ಅಲ್ಲಿಂದ ಮುಗಿಸ್ಕೊಂಡು ದೊಡ್ಡಗಡೆಯಿಂದ ಈಗ ನಮ್ಮ ಅಗ್ರಹಾರ ಕೆರೆ ಭಾಗದಲ್ಲಿ ಬಂದು ಇವತ್ತು ಇಲ್ಲಿ ನಿಂತ್ಕೊಂಡಿದೆ. ಇದನ್ನು ಅರಣ್ಯ ಅಧಿಕಾರಿಗಳು ಶೀಘ್ರವಾಗಿ ಅದಕ್ಕೆ ಸೂಕ್ತವಾದ ವ್ಯವಸ್ಥೆ ಮಾಡಿ ಅದನ್ನು ಸ್ಥಳಾಂತರಗೊಳಿಸಿ, ಅದಕ್ಕೂ ಭಯದಿಂದ ಪಾಪ ಭಯಭೀತವಾಗಿ ಸುತ್ತಮುತ್ತ ಗ್ರಾಮಗಳಿದೆ, ಶಾಲಾ ಮಕ್ಕಳು ಓಡಾಡ್ತಾ ಇರ್ತಾರೆ, ಸಾಕಷ್ಟು ಗೋಪಾಲಕರು ಹಸುಗಳನ್ನ ಹಿಡ್ಕೊಂಡು ಮೇಯಿಸೋದಕ್ಕೆ ಬರ್ತಾರೆ, ಕುರಿ ಮೇಯಿಸೋರಿದ್ದಾರೆ. ಯಾರಿಗಾದರೂ ಅದು ತನ್ನ ಗಾಬರಿಯಿಂದ ಏನಾದರೂ ಅಚಾತುರ್ಯ ಆದರೆ ನಾವೆಲ್ಲರೂ. ಇನ್ನು ಇದೇ ಕಾಡೆಮ್ಮೆ 2 ದಿನದ ಹಿಂದೆ ಆನೇಕಲ್ನ ಸೊಪ್ಪಹಳ್ಳಿ ಬಳಿ ಕಾಣಿಸಿಕೊಂಡು ಆತಂಕ ಸೃಷ್ಟಿ ಮಾಡಿತ್ತು. ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಕಾಡೆಮ್ಮೆಯನ್ನ ಹುಡುಕಾಡಿದ್ರು, ಕಾಣದೆ ಅಲ್ಲಿಂದ ವಾಪಸ್ಸಾಗಿದ್ರು. ಮತ್ತೆ ಅದೇ ಕಾಡೆಮ್ಮೆ ಇಂದು ಅಗ್ರಹಾರ ಬಳಿ ಪ್ರತ್ಯಕ್ಷವಾಗಿದೆ. ಕಾಡೆಮ್ಮೆ ಕೆರೆ ಕಟ್ಟೆಯ ಬಳಿ ಪೊದೆಗಳಲ್ಲಿ ಸೇರಿಕೊಂಡಿರೋದ್ರಿಂದ ಅರವಳಿಕೆ ನೀಡುವುದು ವೈದ್ಯರಿಗೆ ದೊಡ್ಡ ಸವಾಲಾಗಿದೆ. ಇದರ ನಡುವೆ ಬೆಳಗ್ಗಿನಿಂದ 3 ಗಂಟೆಗೆ ಬಂದ ಪಶುವೈದ್ಯರು ಅರವಳಿಕೆ ಇಲ್ಲ, ಮೈಸೂರಿನಿಂದ ಬರಬೇಕೆಂದಿದ್ರು. ಅರವಳಿಕೆ ಮೈಸೂರಿನಿಂದ ಸಂಜೆ 6 ಗಂಟೆಗೆ ಬಂದಿದ್ದು ಕತ್ತಲಾದ್ದರಿಂದ ಕಾಡೆಮ್ಮೆಗೆ ಡಾಟ್ ಮಾಡುವ ಕೆಲಸ ಬಿಟ್ಟು ನಿಧಾನವಾಗಿ ಪಶು ವೈದ್ಯರು ಸ್ಥಳಕ್ಕೆ ಜಾರಿಕೊಂಡಿದ್ದಾರೆ. ಕನಿಷ್ಠ ಸ್ಥಳಕ್ಕೆ ಡಿಎಫ್ಒ ಹಾಗೂ ಆರ್ಎಫ್ಒ ಯಾರೊಬ್ಬರೂ ಭೇಟಿ ನೀಡಿ ಕಾಡೆಮ್ಮೆ ಆಪರೇಷನ್ ಬಗ್ಗೆ ಮಾಹಿತಿಯೂ ಪಡೆದಿಲ್ಲ. ಬೆಳಗ್ಗೆ 11 ಗಂಟೆಗೆ ಏನು ಸೊಪ್ಪಳ್ಳಿ ಮತ್ತು ಕೆಂಪೋಡ್ರಹಳ್ಳಿ, ಸಿರುವಸ್ಕೋಟೆ ಮತ್ತು ಚಿಕ್ಕಗಡೆ, ಕಮ್ಮಸಂದ್ರ ಸುತ್ತಮುತ್ತ ಕಾಡೆಮ್ಮೆ ಇಲ್ಲೇ ಓಡಾಡ್ತಾ ಇದೆ. ಈಗ ಇಲ್ಲಿ ಪಕ್ಕದಲ್ಲಿರುವಂಥ ಪೊದೆನಲ್ಲಿ ಸೇರಿಕೊಂಡಿದೆ. ಅಧಿಕಾರಿಗಳು ಏನು ಅರವಳಿಕೆ ಮದ್ದನ್ನು ತಂದಿಲ್ಲ, ತರಬೇಕು, ಮೈಸೂರಿಂದ ತರಬೇಕು ಅಂತಲೇ ಮಾಡ್ತಾಯಿದ್ದಾರೆ. ಆದರೆ ಇವ್ರು ಇಷ್ಟೊಂದು ಯಾಕೆ ನೆಗ್ಲಿಜೆನ್ಸಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಆನೆನೋ ಸಿಂಹನೋ ಇನ್ಯಾವುದೋ ಒಂದು ಮೃಗಗಳು ಅಂದರೆ ಮನುಷ್ಯನಿಗೆ ಹಾನಿ ಮಾಡೋವಂಥದ್ದು ಯಾವುದಾದ್ರೂ ತುಂಬ ಹಾನಿ ಮಾಡೋವಂಥದ್ದು ಬಂದಿದ್ದರೆ ಇಷ್ಟೊಂದು ನೆಗ್ಲಿಜೆನ್ಸಿ ತೋರಿಸ್ತಾ ಇರಲಿಲ್ಲ. ಬಟ್ ಇವಾಗ ಇದು ಏನು ಕಾಡೆಮ್ಮೆ ಮನುಷ್ಯನೇನು ತಿನ್ನೋದಿಲ್ಲ, ಬಟ್ ತುಂಬ ಹಾನಿ ಮಾಡೋವಂಥ ಪ್ರಾಣಿನೇ ಅದು. ಆದರೂ ಕೂಡ ಇಷ್ಟೊಂದು ನೆಗ್ಲಿಜೆನ್ಸಿ ಮಾಡೋದು ಭಾಳ ವಿಷಾದನೀಯ. ಆದಷ್ಟು ಬೇಗ ನೋಡಿ, ಇಲ್ಲಿ ಯಾರೋ ವಾಚರ್ಗಳು ಒಬ್ಬರೋ ಇಬ್ಬರೋ ಇದ್ದಾರೆ, ಜನಗಳು ಇಡೀ ಕಟ್ಟೆ ತುಂಬಿಕೊಂಡು ಗಾಡಿಗಳೆಲ್ಲ ಹಾಕ್ಕೊಂಡು ಇಲ್ಲೇ ಇದ್ದಾರೆ. ಯಾವ ಅಧಿಕಾರಿನೂ ಇಲ್ಲ, ಯಾವ ಡಾಕ್ಟ್ರು ಕೂಡ ಇಲ್ಲ. ಮತ್ತು ಏನು ಅರವಳಿಕೆ ಮದ್ದನ್ನು ಮೈಸೂರಿಂದ ತರಬೇಕು, ಬೆಳಗ್ಗೆ 11 ಗಂಟೆಯಿಂದ ತರಬೇಕು ಅಂತ ಇದ್ದಾರೆ. ಸದ್ಯಕ್ಕಂತೂ ಕಾಡೆಮ್ಮೆ ಕಾರ್ಯಾಚರಣೆ ಸ್ಥಗಿತವಾಗಿದ್ದು ನಾಳೆ ಏನು ಅನಾಹುತ ಆಗುತ್ತದೋ ಎಂದು ಸ್ಥಳೀಯರು ಭೀತಿಯಲ್ಲೇ ಕಾಲ ಕಳೆಯುವಂತಾಗಿದೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.